ಸ್ನೇಹಿತರೆ, ನಾವು ಇವತ್ತು ಬಜಾಜ್ ಎಲೆಕ್ಟ್ರಿಕಲ್ಸ್ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡೋಣ. ಬಜಾಜ್ ಎಲೆಕ್ಟ್ರಿಕಲ್ಸ್ದು ಫಂಡಮೆಂಟಲ್, ಹಂಗೆ ಟೆಕ್ನಿಕಲ್ಸ್, ಹಾಗೆ ಅಡ್ವಾನ್ಸ್ ಟೆಕ್ನಿಕಲ್ಸ್. ಅಲ್ಲೇ ಬೈಯರ್ಸ್ಗಾದರೆ ಯಾವ ಏರಿಯಾದಲ್ಲಿ ಬೈಯಿಂಗೇ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಈಗ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಇದಕ್ಕೂ ಮುಂಚೆ ಈಗ ನಿಫ್ಟಿಯ ಒಂದು ಪರಿಸ್ಥಿತಿ ನೋಡೋಣ. ನೋಡಿ, ಈಗ ನಿಫ್ಟಿ ನಮಗೆ ಫಾಲಿಂಗ್ ಅನ್ನೋದು ಬರ್ತಿದೆ. ಅಂದರೆ ನಮಗೆ ಈ ಒಂದು ಹೆವಿ ಫಾಸ್ಟ್ ಫಾಲಿಂಗ್ ಆದರೆ ಬರಲ್ಲ. ಒಂದು ನಿಮ್ಗೆ ಗೊತ್ತಿರಲಿ, ಓವರಾಲ್ ಆಗಿ ಡೌನ್ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಅಪ್ ಟು ಈ ಒಂದು ಏರಿಯಾವರೆಗೂ ಡೌನ್ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಮಿನಿಮಮ್ ಈ ಒಂದು ನಿಮಗೆ ಮಾರ್ಕ್ ಮಾಡಿದೆಯಲ್ಲ 21,000 ಸಮಥಿಂಗ್ ಏನಿದೆ, ಅಲ್ಲಿಂದ ನಿಮಗೆ ಈ ಒಂದು ಏರಿಯಾವರೆಗೂ ಬೈ ಆರ್ಡರ್ಸ್ ಅನ್ನೋದು ಹೆವಿಯಾಗಿದೆ. ಇಲ್ಲಿ ನಿಮಗೆ ರಿವರ್ಸ್ ಆಗ್ಬೋದು. ಈ ಒಂದು ಏರಿಯಾಗೆ ಬಂದಮೇಲೆ ನಾವು ಹೇಳ್ಬೋದು. ಈಗ ಇರೋ ಪರಿಸ್ಥಿತಿಯಲ್ಲಾದರೆ ಈ ಒಂದು ಏರಿಯಾಗಾದರೆ ಬರುತ್ತೆ, ಸ್ವಲ್ಪ ಸಮಯ ಬೇಕು. ಯಾಕಂದರೆ FIS ಸಡನ್ನಾಗಿ ಒಂದೇ ಸತಿ ಸೆಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೊಂದು ಒಂದು ಪರ್ಟಿಕ್ಯುಲರ್ ರೀಸನ್ ಬೇಕು. ಈಗ CPI ಡೇಟಾದು ಒಂದು ರೀಸನ್ ಬಂದಿದೆ, ಸೊ ಅದಕ್ಕೆ ಸೆಲ್ಲಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಡೇ ಚಾರ್ಟು ನಿಫ್ಟಿ ಡೇ ಚಾರ್ಟಲ್ಲಿ ಇಲ್ಲಿ ನಿಮಗೆ ರಿವರ್ಸ್ ಆಗೋ ಥರ ಕಾಣಿಸುತ್ತೆ. ನಿಮಗೆ ನಾಳೆ ನೋಡಿ ಒಂದು ಬೌನ್ಸ್ ಅನ್ನೋದು ನಿಮಗೆ ಬರುತ್ತೆ. ಆದರೆ ಇಲ್ಲಿ ನಮಗೆ ರಿವರ್ಸಲ್ ಅದು ಆಗಲ್ಲ. ಇಲ್ಲಿರೋ ಬೈ ಆರ್ಡ್ರಸ್ ಏನಿದೆ ಅದರ ಒಂದು ಬೇಸ್ ಮೇಲೆ ನಿಮಗೆ ಬೈಯಿಂಗ್ ಅನ್ನೋದು ಇಲ್ಲಿ ಬರುತ್ತೆ ಹೊರತು ಓವರಾಲಾಗಿ ಸೆಲ್ಲಿಂಗು ಇಲ್ಲಿಂದ ಸ್ವಲ್ಪ ಸ್ಪೀಡಪ್ ಆಗ್ಬೋದು. ಸೆಲ್ಲಿಂಗ್ ಅನ್ನೋದು ಒಂದು ಸ್ವಲ್ಪ ಸ್ಪೀಡಪ್ ಆಗೋ ಅವಕಾಶ ಆದರೆ ಕಾಣಿಸ್ತಿದೆ. ಅಬ್ಸರ್ವ್ ಮಾಡಬೇಕು ಈ ಒಂದು ಏರಿಯಾದಲ್ಲಿ. ಬಟ್ ಓವರಾಲಾಗಿ ಮಿನಿಮಮ್ ಆದ್ರೂ 21,780 ಈ ರೇಂಜಿಂದ ನಮಗೆ ಬೈ ಅನ್ನೋದು ಬಂದರೆ ಬರ್ಬೋದು. ಈ ಒಂದು ಪ್ಲೇಸ್ ಬಂದಮೇಲೆ ನಾವು ಇಲ್ಲಿನ ಮೂಮೆಂಟ್ ನೋಡಿ ನಾವು ಹೇಳ್ಬೋದು ಬೈಯಿಂಗ್ ಬರ್ತಿದೆಯಾ ಇಲ್ಲ ಅಂತ. ಈಗ ಸದ್ಯಕ್ಕಾದರೆ ಸೆಲ್ಲಿಂಗ್ ಕಂಟಿನ್ಯೂ ಆಗುತ್ತೆ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಮಗೆ ಈ ಒಂದು ಏರಿಯಾ ಏನು 44,000 ಏನು ನಿಮಗಿದೆ, 44,645 ಈ ಒಂದು ಏರಿಯಾಯಿಂದ ಬೈ ಆರ್ಡರ್ಸ್ ಅನ್ನೋದು ಕಾಣಿಸ್ತಿದೆ. ನಿಮಗೆ ಆಲ್ರೆಡಿ 50,000 ಈ ಒಂದು 6,000 ಪಾಯಿಂಟ್ಸ್ ಡೌನ್ ಆಗುತ್ತಾ ಅಂತ ನೀವು ಅಂದ್ಕೋಬೋದು. ಆದರೆ ಅಬ್ಸರ್ವ್ ಮಾಡಿ, ಕೆಲವು ದಿನ ಆದರೆ ಬೀಳತ್ತೆ. ಯಾಕೆಂದರೆ ಸಡನ್ನಾಗಿ FIS ಸೆಲ್ ಮಾಡೋಕ್ಕೆ ಆಗಲ್ಲ. ಈಗಿರೋ ಪರಿಸ್ಥಿತಿಯಲ್ಲಿ ಯಾವುದೂ ಗುಡ್ ನ್ಯೂಸ್ ಅನ್ನೋದಿಲ್ಲ ಮಾರ್ಕೆಟಲ್ಲಿ. ಹೆವಿ ಗುಡ್ ನ್ಯೂಸ್ ಬಂದರೆ ಹೊರತು ರಿವರ್ಸಲ್ ಆಗಲ್ಲ. ರಿವರ್ಸಲ್ ಆಗೋ ಕೂಡ ನಮಗೆ ಡಿಫ್ರೆಂಟಾಗಿ ಮೂಮೆಂಟ್ ಇರುತ್ತೆ. ಇದು ಡೌನ್ ಫಾಲ್ಗೆ ಮೂಮೆಂಟೇ ಹೊರತು ಅಪ್ಸೈಡ್ ಮೂಮೆಂಟ್ ಆದರೆ ಇದರಲ್ಲಿ ಸದ್ಯಕ್ಕೆ ಕಾಣಿಸ್ತಿಲ್ಲ. ಓಕೆ, ಈಗ ಡೇ ಚಾರ್ಟಲ್ಲಿ ಹೋಗಿ ನೋಡೋಣ. ಇದನ್ನೇ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಮಗೆ ಈ ಒಂದು ಏರಿಯಾ ಏನು 44,000 ಏನು ನಿಮಗಿದೆ, 44,645 ಈ ಒಂದು ಏರಿಯಾಯಿಂದ ಬೈ ಆರ್ಡರ್ಸ್ ಅನ್ನೋದು ಕಾಣಿಸ್ತಿದೆ. ನಿಮಗೆ ಆಲ್ರೆಡಿ 50,000 ಈ ಒಂದು 6,000 ಪಾಯಿಂಟ್ಸ್ ಡೌನ್ ಆಗುತ್ತಾ ಅಂತ ನೀವು ಅಂದ್ಕೋಬೋದು. ಆದರೆ ಅಬ್ಸರ್ವ್ ಮಾಡಿ, ಕೆಲವು ದಿನ ಆದರೆ ಬೀಳತ್ತೆ. ಯಾಕೆಂದರೆ ಸಡನ್ನಾಗಿ FIS ಸೆಲ್ ಮಾಡೋಕ್ಕೆ ಆಗಲ್ಲ. ಈಗಿರೋ ಪರಿಸ್ಥಿತಿಯಲ್ಲಿ ಯಾವುದೂ ಗುಡ್ ನ್ಯೂಸ್ ಅನ್ನೋದಿಲ್ಲ ಮಾರ್ಕೆಟಲ್ಲಿ. ಹೆವಿ ಗುಡ್ ನ್ಯೂಸ್ ಬಂದರೆ ಹೊರತು ರಿವರ್ಸಲ್ ಆಗಲ್ಲ. ರಿವರ್ಸಲ್ ಆಗೋ ಕೂಡ ನಮಗೆ ಡಿಫ್ರೆಂಟಾಗಿ ಮೂಮೆಂಟ್ ಇರುತ್ತೆ. ಇದು ಡೌನ್ ಫಾಲ್ಗೆ ಮೂಮೆಂಟೇ ಹೊರತು ಅಪ್ಸೈಡ್ ಮೂಮೆಂಟ್ ಆದರೆ ಇದರಲ್ಲಿ ಸದ್ಯಕ್ಕೆ ಕಾಣಿಸ್ತಿಲ್ಲ. ಓಕೆ, ಈಗ ಡೇ ಚಾರ್ಟಲ್ಲಿ ಹೋಗಿ ನೋಡೋಣ. ಇದನ್ನೇ ಬ್ಯಾಂಕ್ ನಿಫ್ಟಿ ಡೇ ಚಾರ್ಟಲ್ಲಿ ನೀವು ನೋಡಿ, ಇಲ್ಲಿ ಬೌನ್ಸ್ ಅನ್ನೋದು ನಿಮ್ಗೆ ಬಂದಿದೆ. ಬೌನ್ಸ್ ಯಾಕೆ ಬಂದಿದೆ ಅಂದರೆ ಇಲ್ಲಿರೋ ಬೈ ಆರ್ಡರ್ಸ್ಗೋಸ್ಕರ ಬಂದಿದೆ ಹೊರತು ಬೌನ್ಸು ನಿಮಗೆ ಓವರಾಲಾಗಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನಿಮಗೆ 46,000 ಸಮಥಿಂಗಲ್ಲಿ ನಿಮಗೆ 46,123 ತೋರಿಸಿದೆ. ಈ ಸರೌಂಡಿಂಗ್ ಏರಿಯಾದಲ್ಲಿ ಇನ್ನೊಂದು ಬೌನ್ಸ್ ಬರುತ್ತೆ. ಬಟ್ ಬೌನ್ಸ್ ಬಂದಿದೆ ಅಂತ ಅಲ್ಲಿಂದ ಅಪ್ಸೈಡ್ ಹೋಗುತ್ತೆ ಅಂತಲ್ಲ, ಅಲ್ಲಿಂದ ನಿಮಗೆ ರಿಪೀಟ್ ಡ್ರಾಪ್ ಅನ್ನೋದು ಬರುತ್ತೆ. ನಾನೇನು ನಿಮ್ಗೆ ಲೆವೆಲ್ ಹೇಳಿದೆ ಆಲ್ರೆಡಿ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, 44,640 ಬಿಲೋ ಬಂದ್ರೇ ನಿಮ್ಗೆ ಬೈ ಆರ್ಡರ್ಸ್ ಇದೆ ಹೊರತು ಅದ್ರ ಮೇಲೆ ನಿಮಗೆ ನಿಲ್ಲಲ್ಲ. ನಿಲ್ಲಬೇಕು ಅಂದರೆ ಹೆವಿ ಗುಡ್ ನ್ಯೂಸ್ ಅನ್ನೋದು ಬರಬೇಕು. ಈಗಿರೋ ಸಿಚುವೇಷನಲ್ಲಿ ಹೆವಿ ಗುಡ್ ನ್ಯೂಸ್ ಆದರೆ ಇಲ್ಲ. ಸೊ ನಮಗೆ ಈ ಒಂದು ಏರಿಯಾ ಬರೋವರೆಗೂ ವೆಯ್ಟ್ ಮಾಡೋದು ಉತ್ತಮ. ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಇಲ್ಲಿ ಸ್ವಲ್ಪ ಬೈ ಆರ್ಡರ್ಸ್ ಇರೋದಕ್ಕೆ ಬೈ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊಂಡು ಬರಬೇಕಲ್ವ FIS. ಹಾಗೆ ಅಟ್ ಎ ಟೈಮ್
ಹೆವಿ 2% 3% ಸೆಲ್ ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಇರಲ್ಲ. ಅವರು ಏನಾದರೂ ಆ ಥರ ಸೆಲ್ ಮಾಡಿದ್ರೆ ಸೆಬಿಯಿಂದ ತುಂಬಾ ಕಂಪ್ಲೇಂಟ್ಸ್ ಅನ್ನೋದು ಅವ್ರ ಮೇಲೆ ಫೇಸ್ ಆಗ್ತದೆ, ಹೆವಿ ಪೆನಾಲ್ಟಿಯನ್ನು ಕಟ್ಟಬೇಕಾಗತ್ತೆ ಅವರಿಗೆ. ಅದಕ್ಕೆ ಬ್ಯಾಡ್ ನ್ಯೂಸ್ ಅನ್ನೋದು ಇರಬೇಕು, ಬ್ಯಾಡ್ ನ್ಯೂಸ್ಗೆ ಮಾತ್ರ ಅವರು ರಿಯಾಕ್ಟ್ ಆಗ್ತಾರೆ. ಓಕೆ, ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿದು ನಿಮಗೆ ಈಗ ಯಾರು ಟ್ರೇಡಿಂಗ್ ಮಾಡ್ತಾಯಿರ್ತಾರೆ ಅವ್ರಿಗೆ ಅನುಕೂಲ ಆಗಿರುತ್ತೆ ನನ್ನ ಒಂದು ಎಕ್ಸ್ಪ್ಲೇಷನ್ ಮುಖಾಂತರ. ಈಗ ನಮ್ಮ ಒಂದು ಸ್ಟಾಕ್ಗೆ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ ಈಗ ಬಜಾಜ್ ಎಲೆಕ್ಟ್ರಿಕಲ್ಸು. ಇದನ್ನು ನಾವು ಕಂಟಿನ್ಯೂ ಮಾಡೋಣ ಈಗ. ಓಕೆ, ಈಗ ನಾವು ಬಜಾಜ್ ಎಲೆಕ್ಟ್ರಿಕಲ್ಸ್ ನೋಡಿದ್ರೆ ಮಾರ್ಕೆಟ್ ಕ್ಯಾಪು 9,000 ಇದೆ, ಅಂದರೆ ಸ್ಮಾಲ್ ಕ್ಯಾಪ್ ಅಂದ್ಕೋಬೋದು. ಪಿ ಇ ರೇಷಿಯೋ ನೋಡಿದ್ರೆ 83.8 ಇದೆ, 83 ಪಿ ಇ ರೇಷಿಯೋ ಹೆವಿ ಇದೆ. ಸೊ ಈ ಪಿ ಇ ರೇಷಿಯೋಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಾದರೆ ಬೈ ಮಾಡಬಾರ್ದು, ಇದು ತುಂಬಾ ಹೈ ಆಗಿದೆ. ಕರೆಂಟ್ ಪ್ರೈಸ್ ನೋಡಿದ್ರೆ 782, ಇದು 52 ವೀಕ್ ಲೋ ಅಂತ ತೋರಿಸುತ್ತೆ. ಬಟ್ ಇದು 52 ವೀಕ್ ಲೋ ಅಂತ ಎಂಟ್ರಿ ಆದರೆ ತುಂಬಾ ಲಾಸ್ ಆಗೋದು ಗ್ಯಾರಂಟಿ. ಇನ್ವೆಸ್ಟರ್ ಮಾತ್ರ ಸ್ವಿಂಗ್ ಟ್ರೇಡರ್ ಬೇಕಾದರೆ ಇಲ್ಲಿ ಈ ಏರಿಯಾದಲ್ಲಿ ಅವರೊಂದು ಏರಿಯಾನ ಚೂಸ್ ಮಾಡ್ಕೊತಾರೆ ಬೈಯಿಂಗ್ ಎಲ್ಲಿ ನಡೆಯುತ್ತೆ ಅಂತ. ಅವರು ಸ್ಮಾರ್ಟಾಗಿ ಸ್ಮಾರ್ಟಾಗಿ ಎಂಟ್ರಿ ಆಗ್ತಾರೆ. ಬಟ್ ಇನ್ವೆಸ್ಟರ್ಸ್ ಆ ಥರ ಅಲ್ವಲ್ಲ, ಇನ್ವೆಸ್ಟ್ಮೆಂಟ್ ಅಂದ್ಕೊಂಡು ನೀವು ಟ್ರೇಡಿಂಗ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ಸ್ ಅಂದರೆ ಅಟ್ಲೀಸ್ಟ್ ಒಂದು 3 to 4 years ಹೋಲ್ಡಿಂಗ್ ಇರಬೇಕಾಗತ್ತೆ. ಇದು ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ. ನೋಡೋದಾದರೆ ಬುಕ್ ವ್ಯಾಲ್ಯೂ 127, ಇದು 7 times ಆಲ್ಮೋಸ್ಟ್ ಇದೆ. ಇದು ನಮಗೆ ಡಿವಿಡೆಂಡ್ ಯೀಲ್ಡ್, ಫೇಸ್ ವ್ಯಾಲ್ಯೂ 2, ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಮ್ಗೆ 12.7 ಇದೆ. ರಿಟರ್ನ್ ಆನ್ ಈಕ್ವಿಟಿಯಲ್ಲಿ 7.74, ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂದರೆ ಈಕ್ವಿಟಿಯಲ್ಲಿ ಎಷ್ಟು ಸಂಪಾದಿಸಿದ್ದಾರೆ ಅಂತ. ಸೊ 7.74 ಸಂಪಾದಿಸಿದ್ದಾರೆ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ರಿಪೀಟೆಡ್ ಕಸ್ಟಮರ್ಸು ಎಷ್ಟು ಪರ್ಸೆಂಟೇಜ್ ಬರ್ತಿದ್ದಾರೆ ಅಂತ, ಇದೇ ಎಷ್ಟು ಪರ್ಸೆಂಟ್ ಅವ್ರು ಸಂಪಾದಿಸಿದ್ದಾರೆ ಅಂತ. ಬಜಾಜ್ ಎಲೆಕ್ಟ್ರಿಕಲ್ಸು ನೀವು ನೋಡೋದಾದರೆ ಮೆನಿ ನಮಗೆ ಗೊತ್ತಿರುತ್ತೆ, ಫ್ಯಾನ್ಸಿಂದ ಹಿಡಿದು ಎಲ್ಲ ಥರದ್ದು ನಮಗೆ ಅವ್ರು ಕೊಟ್ಟಿದ್ದಾರೆ. ಲೈಟ್ಸು ಎಲ್ಲ ಥರದ್ದು ಒಂದು ಎಕ್ವಿಪ್ಮೆಂಟ್, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಹೆವಿ ಫಾಲ್ ಕಾಣಿಸಿದೆಯಲ್ಲ, ನಿಮ್ಮ ಟೆಕ್ನಿಕಲ್ಸನ್ನು ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಇದು ಫಂಡಮೆಂಟಲಲ್ಲಿ ನಾವು ನೋಡ್ತಿರೋದು. ಫಂಡಮೆಂಟಲಲ್ಲಿ ಗುಡ್ ಏನಂದರೆ ಕಂಪ್ನಿ ಹೆಲ್ತಿ ಡಿವಿಡೆಂಡ್ ಇದೆ, ಅವ್ರ ಪ್ರಾಫಿಟ್ಸ್ ಸಂಪಾದಿಸಿ ನಿಮಗೆ ಡಿವಿಡೆಂಡ್ ಕೊಡ್ತಿದ್ದಾರೆ, ಅವ್ರ ಲಾಸಲ್ಲಿ ನಿಮ್ಗೆ ಡಿವಿಡೆಂಡ್ ಕೊಡ್ತಿಲ್ಲ ಅನ್ನೋದು ಪ್ಲಸ್ ಪಾಯಿಂಟು. ಕಂಪ್ನಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ರೆಡ್ಯೂಸ್ 5 days to 15 days, ಅಂದರೆ ಅವ್ರಿಗೆ ಏನು ಮನಿ ಬೇಕಾಗಿರುತ್ತೆ ಅದು 28 ದಿನದಿಂದ 15 ದಿನಕ್ಕೆ ಬಂದಿದೆ. ಅಂದರೆ ಇದು ಗುಡ್ ನ್ಯೂಸ್, ಅವ್ರಿಗೆ ಬೇಗನೆ ಅಮೌಂಟ್ ಅನ್ನೋದು ಜನ್ರೇಟ್ ಆಗ್ತಿದೆ ಅಂತ ಲೆಕ್ಕ. ಕಂಪ್ನಿ ಸ್ಟಾಕ್ ಟ್ರೇಡಿಂಗ್ 6% ಅಂದರೆ ಆವಾಗಲೇ ನಿಮ್ಗೆ ಹೇಳೋದಲ್ಲ, ಆಲ್ಮೋಸ್ಟ್ 7% ಅಂತ ಹೇಳೋದಲ್ಲ. ಯಾಕೆಂದರೆ ಬುಕ್ ವ್ಯಾಲ್ಯೂ ಏನಿದೆ ನೋಡಿ, ಇಲ್ಲಿ ಬುಕ್ ವ್ಯಾಲ್ಯೂ 127 ಇದ್ದರೆ 782 ಅಲ್ಲಿ ಹೋಗ್ತಿದೆಯಲ್ಲ, ಅದು ಅವರು ಬ್ಯಾಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕಂಪ್ನಿ ಡೆಲಿವರಿ ಪೂರ್ ಸೇಲ್ಸ್, ಅಂದರೆ ಸೇಲ್ಸ್ ಇಲ್ಲ, ಸೇಲ್ಸ್ ತುಂಬ ಕಮ್ಮಿ ಇದೆ ಅಂತ. ಹಾಗೆ ಕಂಪ್ನಿ ಲೋ ರಿಟರ್ನ್ ಈಕ್ವಿಟಿ ಲೋ ರಿಟರ್ನ್ ಅಂದರೆ ಈಕ್ವಿಟಿಯಿಂದ ಏನು ಹೆಚ್ಚಾಗಿ ಸಂಪಾದಿಸಿಲ್ಲ ಅಂತ. ಎರ್ನಿಂಗ್ ಇನ್ಕ್ಲೂಡಿಂಗ್ ಅದರ್ ಇನ್ಕಮ್, ಇದು ಮೈನು. ಇನ್ಕ್ಲೂಡಿಂಗ್ ಅದರ್ ಇನ್ಕಮ್ ಅಂದರೆ ಅದರ್ ಇನ್ಕಮ್ 91 crores ಇದೆ. ಇದು ಏನು ಅಂತ ಮುಂದೆ ನೋಡೋಣ ಬನ್ನಿ. ಕಂಪ್ನಿ ಕಾಸ್ಟ್ ಆಫ್ ಬಾರೋಯಿಂಗ್ ಸೀಮ್ಸ್ ಹೈ, ಅಂದರೆ ಕಂಪ್ನಿ ಸಾಲ ಹೆವಿಯಾಗಿ ಪಡ್ಕೊತಾನೇ ಇದೆ, ಹೆವಿ ಸಾಲ ಕ್ಲಿಯರ್ ಮಾಡ್ತಿಲ್ಲ, ಸಾಲ ಇನ್ನೂ ಪಡ್ಕೊತಾನೆ ಇದೆ ಅಂತ. ಇದರ ಪೇರ್ ಕಂಪ್ನೀಸ್ ಇವೆಲ್ಲ. ಅದು ಅವಾಗಲೂ ಒಂದು ಪಿ ಇ ನೋಡಿ, ಅವಾಗಲೂ ಒಂದು ಪಿ ಇ ನೋಡ್ಕೊಳ್ಳಿ. ನಮಗೆ 1 by 1 ಈಗ ನಾವು ನೋಡ್ತಿರೋ ಬಜಾಜ್ ಎಲೆಕ್ಟ್ರಿಕಲ್ಸ್ದೇ ನಿಮಗೆ ಫಂಡಮೆಂಟಲ್ ಹೇಳ್ತೀನಿ. ಆನಂತರ 1 by 1 ನಿಮಗೆ ಫಂಡಮೆಂಟಲ್ಸ್ ಅನ್ನೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಂಬರೋಣ. ಈಗ ಬಜಾಜ್ ಎಲೆಕ್ಟ್ರಿಕಲ್ಸ್ ನೋಡೋದ್ರಿಂದ ಸೇಲ್ಸು ಇಯರ್ ಆನ್ ಇಯರು ನಿಮಗೆ ಡೌನ್ ಆಗ್ತಾ ಹೋಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ಡೌನು ಸ್ವಲ್ಪ ಅಪ್ ಡೌನ್. ನಮ್ಗೆ ಈ 1,300 ಏನಿದೆ, ಈ ಒಂದು ಏರಿಯಾ ಮತ್ತೆ ರಿಪೀಟ್ ಟಚ್ ಆಗಿಲ್ಲ, ಸ್ಲೋ ಡೌನ್ ಆಗ್ತಾ ಹೋಗ್ತಿದೆ. ಎಕ್ಸ್ಪೆನ್ಸಿವ್ಸು ಸೇಮ್ ಇದೆ, ಹೆವಿ ಪ್ರಾಬ್ಲಮ್ ಇಲ್ಲ. ನಾವು ನೋಡ್ಬೇಕಾದ್ರೆ ಆಪ್ರೇಟಿಂಗ್ ಪ್ರಾಫಿಟ್ಸ್ ನೋಡಿ, ಆಪ್ರೇಟಿಂಗ್ ಪ್ರಾಫಿಟ್ಸ್ ಅನ್ನೋದು ರೆಡ್ಯೂಸ್ ಆಗ್ತಾನೇ ಹೋಗ್ತಾ ಇದೆ. ಇದು ಒಳ್ಳೆ ಕಂಪ್ನಿನೇ, ಬಜಾಜ್ ಎಲೆಕ್ಟ್ರಿಕಲ್ಸ್ ಬಜಾಜ್ ಕಂಪ್ನಿದು ಒಳ್ಳೆಯದೇ. ಆದರೆ ಎಲ್ಲ ಕಂಪ್ನಿಗಳು ಬಜಾಜು ಒಳ್ಳೆ ಇರಬೇಕು, ಬಜಾಜ್ ಫೈನಾನ್ಸಿವ್ ಈ ಥರ ಇರಬೇಕು ಅಂತೇನಿಲ್ಲ. ಇದು ಪ್ರಾಫಿಟ್ಸ್ ಅದೇ ತೋರಿಸ್ತಾ ಇದೆ. ಪ್ರಾಫಿಟ್ಸು ಲಾಸಲ್ಲಾದರೆ ಇಲ್ಲ, ಅಂದರೆ ಬಿಸ್ನೆಸ್ ನಡೀತಾ ಇದೆ, ಪ್ರಾಫಿಟ್ಸ್ ಬರ್ತಾ ಇದೆ ಅಂತ. ಓಕೆನಾ.
ನಮಗೆ ಆಪ್ರೇಟಿಂಗ್ ಪ್ರಾಫಿಟ್ಸ್ ನೋಡೋದಾದರೆ ರಿಡ್ಯೂಸ್ ಆಗ್ತಾ ಬಂದಿದೆ. ಅಂದರೆ ನಮಗೆ ಫಂಡಮೆಂಟಲಿ ಚೆನ್ನಾಗಿಲ್ಲ. ಆದರೆ ಚೆನ್ನಾಗಿಲ್ದಿರೋ ಕಂಪ್ನಿಗಳಲ್ಲೂ ಕೆಲವೊಂದು ಸತಿ ರ್ಯಾಲಿ ಅನ್ನೋದು ಬರುತ್ತೆ. ಫ್ಯೂಚರ್ನ ಎಕ್ಸ್ಪೆಕ್ಟ್ ಮಾಡಿ ಅವರು ರ್ಯಾಲಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಇನ್ವೆಸ್ಟರ್ಸ್ಗಾದರೆ ಈಗಿರೋ ಪ್ರೈಸಲ್ಲಾದರೆ ವೇಸ್ಟ್ ಅಂತೀನಿ. ಈಗಿರೋ ಪ್ರೈಸಲ್ಲಿ ಬೈ ಮಾಡಬಾರ್ದು. ನಿಮ್ಗೆ ಟೆಕ್ನಿಕಲಿ ನಾನು ತೋರಿಸ್ತೀನಿ. ಈಗ ಅದರ್ ಇನ್ಕಮ್ ಬರೋದಾದರೆ ಅದರ್ ಇನ್ಕಮ್ ಅವರು ಗ್ರ್ಯಾಚುಲಿ ಸೇಮೇ ಇಟ್ಕೊಂಡು ಬಂದಿದ್ದಾರೆ. ಆಲ್ಮೋಸ್ಟು ಇಲ್ಲಿ 43 ಇತ್ತು ಮತ್ತು 22 ರೆಡ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಇಂಟ್ರೆಸ್ಟ್ ಅವ್ರು 17 ಕಟ್ತಿದ್ದಾರೆ. ನೋಡಿ, ಅವ್ರಿಗೆ ಸಂಪಾದಿಸೋಕ್ಕಿಂತ ಇಂಟ್ರೆಸ್ಟು ಸ್ವಲ್ಪ ಜಾಸ್ತಿನೇ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟು 50,000 ಸಂಪಾದಿಸಿ 20,000 ಒಂದು ಬಡ್ಡಿನೇ ಕಟ್ಟಬೇಕು. ಅಸಲಲ್ಲ, ಬಡ್ಡಿನೇ ಕಟ್ಟಬೇಕು. ಇಂಟ್ರೆಸ್ಟ್ ಅನ್ನೋದು ಬಡ್ಡಿನೇ ಕಟ್ಟಬೇಕು. ಹಾಗೆ ಡಿಪ್ರಿಷಿಯೇಷನ್ 35 ರೂಪೀಸ್. ಅಂದರೆ ಇದರಲ್ಲಿ ಏನು ಮಿಕ್ಕಿಲ್ಲ. ಅದರ್ ಇನ್ಕಮ್ದು ಒಂದು ಮಿಕ್ಕಿರೋದು. ಇಲ್ಲಿ ನೋಡಿ, ನೀವು ನೋಡ್ಬೋದು. ಅದರ್ ಇನ್ಕಮ್ ನಾವು ಲೆಕ್ಕಕ್ಕೆ ಎತ್ಕೊಳ್ಳಲ್ಲ. ಅದರ್ ಇನ್ಕಮ್ ಬಿಟ್ಟು ನಮಗೇನು ಸಂಪಾದಿಸಿರ್ತಾನೆ ಅದು ಮೈನ್ ಆಗುತ್ತೆ. ಅದರ್ ಇನ್ಕಮ್ ಯಾವುದೇ ಥರಕ್ಕೂ ಕೌಂಟ್ ಅನ್ನೋದು ಮಾಡಬೇಡಿ. ಇದು ನಿಮಗೆ ನೆಗ್ಲಿಜಬಲ್. ಇದು ಜಾಸ್ತಿ ಇದ್ದಷ್ಟು ನಮಗೆ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಈಗ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸ್ ಬಂದುಬಿಟ್ರೆ ನಿಮಗೆ 15 crores ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಅದರ್ ಇನ್ಕಮ್. ಇದಕ್ಕೂ ನಾವು ಏನು ಅದರ್ ಇನ್ಕಮನ್ನು ನಾವು ಅವ್ರಿಗೆಲ್ಲ ಟ್ಯಾಕ್ಸ್ ಕಟ್ಟಿದ್ದಾರೆ. ಅದು ಲೆಕ್ಕಕ್ಕೆ ನಮ್ಗೆ ತೆಗೆದುಕೊಳ್ಳೋಂಗಿಲ್ಲ. ಸೊ ಓವರಾಲಾಗಿ ನೋ ಪ್ರಾಫಿಟ್ ನೋ ಲಾಸಲ್ಲಿ ಈ ಕ್ವಾರ್ಟರ್ ಇದೆ. ಈ ಕ್ವಾರ್ಟರಲ್ಲಿ ನೋ ಪ್ರಾಫಿಟ್ ನೋ ಲಾಸು. ಹಂಗೆ ಇಲ್ಲಿ ನೋಡೋದಾದರೆ ನೀವು ಅದರ್ ಇನ್ಕಮ್ ನೋಡಿದ್ದಾಯಿತು, ಇಂಟ್ರೆಸ್ಟ್ ನೋಡಿದ್ದಾಯಿತು, ಡಿಪ್ರಿಷಿಯೇಷನ್ ನಾವು ಆಲ್ರೆಡಿ ನೋಡಿದ್ದಾಯಿತು. ಇದು ಇಯರ್ಲಿ ನೋಡ್ತಾಯಿದ್ದೀವಿ. ಓವರಾಲಾಗಿ ಅವನು ಸಂಪಾದಿಸೋದಕ್ಕೂ ಅವನು ಕಟ್ಟೋದಕ್ಕೂ ಆಲ್ಮೋಸ್ಟು ಸೇಮೇ ಇದೆ. ಸೊ ಏನೋ ಸಂಪಾದಿಸಿಲ್ಲ. ಅದರ್ ಇನ್ಕಮ್ 91 crores ಏನಿದೆ, ಇದು ನಾವು ಲೆಕ್ಕಕ್ಕೆ ಹಾಕೋಂಗಿಲ್ಲ. ಏಕೆಂದರೆ ನಿಮ್ಗೆ ಆಲ್ರೆಡಿ ನಾವು ಹೇಳಿದಲ್ಲ, ಅದರ್ ಇನ್ಕಮ್ ನಾವು ಕೌಂಟ್ ಮಾಡಲ್ಲ ಅಂತ. ನೆಟ್ ಪ್ರಾಫಿಟ್ ಇಲ್ಲೇ ಇನ್ಕಮ್ ಇಲ್ಲ ರೀ. ನೆಟ್ ಪ್ರಾಫಿಟ್ ಇಟ್ಕೊಂಡು ಏನು ಮಾಡ್ತೀರಾ? ನೆಟ್ ಪ್ರಾಫಿಟ್ಟು ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಅವನು ಡಿವಿಡೆಂಡ್ ಕೊಡ್ತಿದ್ದಾನೆ. ಹೆಲ್ತಿ ಡಿವಿಡೆಂಡ್ ಅಂತಾರೆ. ಹೆಲ್ತಿ ಡಿವಿಡೆಂಡ್ ಹೆಂಗೆ? ಅವ್ರ ಅದರ್ ಇನ್ಕಮಲ್ಲಿ ಅದರ್ ಇನ್ಕಮ್ ಅವನೇನು ಸಂಪಾದಿಸಿದ್ದಾನೆ, ಅದರ್ ಇನ್ಕಮ್ ತೋರಿಸಿದ್ದಾನೆ, ಇದರಲ್ಲಿ ಅವ್ನು ಡಿವಿಡೆಂಡ್ ಕೊಡ್ತಿರೋದು. ಅವನ ಸಂಪಾದನೆಯಲ್ಲಿ ಡಿವಿಡೆಂಡ್ ಕೊಡ್ತಿಲ್ಲ. ಯಾಕಂದರೆ ಅವನೇನು ಸಂಪಾದಿಸಿಲ್ಲ ಇಲ್ಲಿ. ಓಕೆಯಾ? ಇದು ಇನ್ವೆಸ್ಟರ್ಸ್ಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾಯಿತು. ಈಕ್ವಿಟಿ ಬಂದ್ಬಿಟ್ಟು ನಿಮಗೆ 23% ಇದೆ ಈಕ್ವಿಟಿ ಕ್ಯಾಪಿಟಲು. ಹಾಗೆ ರಿಸರ್ವ್ಸ್ ಚೆನ್ನಾಗಿದ್ದಾವೆ. ಅದೊಂದು ಪ್ಲಸ್ ಪಾಯಿಂಟು. ರಿಸರ್ವ್ಸ್ ಚೆನ್ನಾಗಿದ್ದಾವೆ. ಬಾರೋಯಿಂಗ್ಸ್ ಕಮ್ಮಿ ಇದೆ. ನಾಳೆ ಬೆಳಗ್ಗೆ ಯಾವತ್ತಂದು ಇಲ್ಲಿ ಬಾರೋಯಿಂಗ್ಸು ಜಾಸ್ತಿ ಇತ್ತು ನೋಡಿ. ಇದನ್ನ ರೆಡ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಹೇಳ್ಬೋದು. ಮಾರ್ಕೆಟ್ ಮುಂದೆ ಏನಾದರೂ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದೇನೋ ಅಂತ. ಇಲ್ಲಿ ಮತ್ತೆ ಸಾಲ ಅನ್ನೋದು ಬೆಳೀತಾ ಇದೆ. ಬಟ್ ಇಲ್ಲಿ ರಿಸರ್ವ್ಸ್ ಇದ್ದಾವೆ. ನಮ್ಗೆ ಇದು ಆಲ್ಮೋಸ್ಟ್ 50% ಬಾರೋಯಿಂಗ್ಸು ಆಗೋವರೆಗೂ ಟೆನ್ಷನ್ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಓವರಾಲ್ಗೆ ಕಂಪ್ನಿ ಆದರೆ ಸಂಪಾದಿಸಿಲ್ಲ. ಬಟ್ ರಿಸರ್ವ್ಸ್ ಅನ್ನೋದು ಬೇರೆ ಒಂದು ಸೋರ್ಸಿಂದ ಬಂದಿರ್ಬೋದು. ಇದು ನಾವು ಎರ್ನಿಂಗ್ ಇಲ್ಲದು ಇದನ್ನು ಫಂಡಮೆಂಟಲ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವನ ಸಂಪಾದನೆ ಇಲ್ಲ, ಅದರಲ್ಲಿ ಲಾಸೇ ತೋರಿಸ್ತಿದ್ದಾನೆ ಓವರಾಲಾಗಿ. ನೋಡಿ, ಫಿಕ್ಸ್ ಅಸೆಟ್ಸು ಎಲ್ಲ ಅವರ ಆಸ್ತಿಗಳೊಂದು ಲೆಕ್ಕ. ಓಕೆನಾ? ಸೊ ಇದರಲ್ಲಿ ನಾವು ಓವರಾಲ್ ನೋಡೋದೇನಿಲ್ಲ. ಅದರ್ ಅಸೆಟ್ಸು ಅಂದರೆ ಈಗ ಸೈಟ್ಸ್ಕೊಂಡು ಮಾರಿರೋದು ಆ ಥರ ಏನು ಬಂದಿರೋದು ಅದು ನಾವು ಕಂಪೇರ್ ಮಾಡಲ್ಲ. ಆಪ್ರೇಟಿಂಗಲ್ಲಿ ನಮ್ಗೆ ಇನ್ಕ್ರೀಸ್ ಆಗಿಲ್ಲ, ಡೆಕ್ರೀಸ್ ಆಗ್ಕೊಂಡು ಹೋಗಿದೆ. ಏನು ಕ್ಯಾಶ್ ಫ್ರಮ್ ಆಪ್ರೇಟಿಂಗ್ ಆಕ್ಟಿವಿಟಿ ಅಂದರೆ ನಾವೇನೋ ಅವನು ಬಿಸ್ನೆಸ್ ಮಾಡಿದೆ, ಬಿಸ್ನೆಸ್ಸಿಂದ ಅವ್ನಿಗೆ ಏನು ಲಾಭ ಬರ್ತಿದೆ ಅಂತ. ಓವರಾಲಿಗೆ ಲಾಭ ಆದರೆ ಇಲ್ಲ, ಅಷ್ಟೊಂದು ಲಾಭ ಅನ್ನೋದು ಕಾಣಿಸ್ತಿಲ್ಲ. ಇದು ಅದರ್ ಇನ್ಕಮ್ ಮುಖಾಂತರ ಬಂದಿರೋ ಲಾಭಗಳೇ ಹೊರತು ಅವ್ನ ಮೈನ್ ಇನ್ಕಮಲ್ಲಿ ಬಂದಿರೋ ಲಾಭ ಅಲ್ಲ. ಈಗ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾಡ್ತಾ ಇದ್ದಾನೆ, ಅದ್ರ ಮುಖಾಂತರ ಏನೋ ಬಂದಿರ್ಬೋದು ಸ್ವಲ್ಪ ಪ್ರಾಫಿಟ್ಸ್ ಅನ್ನೋದು. ಇನ್ವೆಸ್ಟ್ ಮಾಡ್ತೀನಿ, ಅದು ಒಳ್ಳೆಯದೇ. ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲಿ ಅವರು ಸಾಲ ಕ್ಲಿಯರ್ ಮಾಡ್ತಿದ್ದಾರೆ, ಸಾಲ ಅನ್ನೋದು ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಅದೊಂದು ಗುಡ್ಡೆ. ಕ್ಯಾಶ್ ಫ್ಲೋ ಇಲ್ಲ, ಅದೊಂದು ಬ್ಯಾಡು. ಓವರಾಲಾಗಿ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಆ್ಯಾವ್ರೇಜ್ ಅಂದರೆ ಬಿಲೋ ಆ್ಯಾವ್ರೇಜ್ ಅನ್ನೋಕ್ಕಾಗಲ್ಲ, ಯಾಕೆಂದರೆ ಎರ್ನಿಂಗ್ಸು ಆ ಥರ ಇದೆ. ಡೆಬಿಟಾರ್ ಡೇಸು ಸ್ವಲ್ಪ ರೆಡ್ಯೂಸ್ ಆಗಿದೆ, ಪರವಾಗಿಲ್ಲ. ಇಲ್ಲಿ 150 121 ಇತ್ತು, ಇಲ್ಲಿ 92 ಬಂದಿದೆ.
ಇನ್ವೆಂಟ್ರಿ ಡೇಸು ನಮಗೆ ಓಕೆ 185 ಈಗಿದೆ. ಓಕೆ, ಸ್ವಲ್ಪ ಇಂಕ್ರೀಸ್ ಆಗಿತ್ತು ಈ ಕ್ವಾರ್ಟರ್, ಇಯರ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಇದು ಡೀಟೇಲ್ಸು. ಓಕೆ, ಡೇ ಪೇಯಬಲ್ ಇಂಕ್ರೀಸ್ ಆಗಿದೆ. ಸೊ ಇದೊಂದು ಬ್ಯಾಡ್ ಆಗುತ್ತೆ. ಡೇ ಪೇಯಬಲ್ ಅಂದರೆ ಅವರು ಪೇ ಮಾಡೋದು ಯಾವಾಗ ಎಷ್ಟು ದಿನಕ್ಕೆ ಪೇ ಮಾಡ್ತಾರೆ ಅನ್ನೋದು ಜಾಸ್ತಿ ಆಗಿದೆ. ಅದು ಕ್ಯಾಶ್ ಕನ್ವರ್ಷನ್ ಸೈಕಲ್ ಬಂದ್ಬಿಟ್ಟು ಓಕೆ, ಇದು -30 ಅಂದರೆ ಓಕೆ, ನಮಗೆ ಕ್ಯಾಶ್ ಕನ್ವರ್ಷನ್ನು ಫಾಸ್ಟಾಗಿ ಆಗ್ತಿದೆ ಅಂತ. ವರ್ಕಿಂಗ್ ಕ್ಯಾಪಿಟಲ್ ಡೇಸು ಓಕೆ ಕಮ್ಮಿ ಆಗಿದೆ. ಓಕೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು ಇನ್ಕ್ರೀಸ್ ಆಗಿಲ್ಲ, ಸೇಮೇ ಬಂದಿದೆ. ಎಲ್ಲ ಒಂದು ಸತಿ ಇನ್ಕ್ರೀಸ್ ಆಗಿದೆ ಮತ್ತು ಸೇಮೇ ಇದೆ. ಸೊ ಕಸ್ಟಮರ್ಸು ಅಷ್ಟೊಂದು ಇಂಟ್ರೆಸ್ಟಾಗಿಲ್ಲ ಬೈ ಮಾಡೋಕ್ಕೆ ಅಂತ. ಕಂಪ್ನಿ ಪ್ರಾಡಕ್ಟ್ ಬೈ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟಾಗಿ ಕಸ್ಟಮರ್ಸ್ ಇಲ್ಲ ಅಂತ ಆಯಿತು. ಯಾಕೆಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಯಾವಾಗ ನಮಗೆ ಡೌನ್ ಇರುತ್ತೋ ಇದು ಇಂಕ್ರೀಸ್ ಆಯಿತು ಅಂದರೆ ಬಿಸ್ನೆಸ್ಸು ನಾಳೆ ಬೆಳಗ್ಗೆ ಕ್ಲಿಕ್ ಆಗುತ್ತೆ ಅಂತ. ಇದು ಆ್ಯಸ್ ಇಟ್ ಈಸ್ ಇದೆ ಅಂದರೆ ಕ್ಲಿಕ್ ಆಗೋದು ಸ್ವಲ್ಪ ಕಷ್ಟ ಇದೆ ಬಿಸ್ನೆಸ್ಸು. ಸೊ ಈ ವ್ಯಾಪಾರ ಅನ್ನೋದು ಸ್ವಲ್ಪ ಕ್ಲಿಕ್ ಆಗೋಕ್ಕೆ ತುಂಬಾ ಎಫರ್ಟ್ ಬೇಕಾಗತ್ತೆ. ಈಗ ಪ್ರಮೋಟರ್ ಸ್ಟೇಕ್ ನೋಡೋದಾದರೆ ಪ್ರಮೋಟರ್ ಸ್ಟೇಕು ಸೇಮೇ ಇದೆ, ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ, ಅದೇ ನೆಗ್ಲಿಜಿಬಲ್ಲು. FIS ಸ್ಟೇಕು ಇನ್ಕ್ರೀಸ್ ಮಾಡ್ಕೊಂಡಿದ್ರು, ಸೊ ಬಿಸ್ನೆಸ್ ಇನ್ಕ್ರೀಸ್ ಆಗತ್ತೇನೋ ಅಂತ. ಸೊ ಯಾವಾಗ ಬಿಸ್ನೆಸ್ ಡ್ರಾಪ್ ಆಯಿತು ಅವರು ಡ್ರಾಪ್ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ. ಹಾಗೆ DS ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. DS ಇನ್ಕ್ರೀಸ್ ಮಾಡಿರೋದು ಸ್ವಲ್ಪ ಗುಡ್ಡೆ. ಹಾಗೆ ಪಬ್ಲಿಕ್ಸಲ್ಲಿ 13% ಇದು ಪಬ್ಲಿಕ್ಕಲ್ಲಿದೆ. ಸೊ ಅದು ಪ್ಲಸ್ ಪಾಯಿಂಟು. ಓಕೆ, ಫಂಡಮೆಂಟಲ್ಸ್ ನೋಡಿದ್ದಾಯಿತು. ನಮ್ಮ ಫಂಡಮೆಂಟಲ್ಸಲ್ಲಿ ಆ್ಯಾವ್ರೇಜ್ ಇದೆಲ್ಲ. ನಿಮ್ಗೆ ಅಬ್ಸರ್ವೇಷನ್ ಏನಾದರೂ ಡೌಟ್ ಬಂದರೆ ಕೇಳಿ. ಟೆಕ್ನಿಕಲ್ಸ್ ನೋಡೋಣ. ಈಗ ಟೆಕ್ನಿಕಲ್ಸ್ ಎಲ್ಲ ನೋಡೋದಾದರೆ ಇನ್ವೆಸ್ಟರ್ಸ್ಗೆ 432 ಹಿಡಿದು 223 ಈ ಏರಿಯಾದಲ್ಲಿ ನಮಗೆ ಬೈಯಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಏರಿಯಾದಲ್ಲಿ ನಮಗೆ ಬೈಯಿಂಗ್ ಸ್ಟಾರ್ಟ್ ಆದರೆ 330 ಆ ನಿಯರೆಸ್ಟಲ್ಲಿ ನಾವು ಬೈಯಿಂಗ್ ಅನುಕೂಲ ಇದೆ. ಬಟ್ ಈಗ ಇರೋ 780 800 ರೂಪೀಸಿಂದ 50% ಫಾಲ್ ಆಗುತ್ತಾ ಅಂದರೆ ಆಗೋ ಅವಕಾಶ ಆದರೆ ಇದೆ. ಇಲ್ಲಿ ನಮಗೆ ಕ್ವಾರ್ಟರ್ ರಿಸಲ್ಟ್ ಏನಿದೆ ಅವ್ರ ಎಸ್ಟಿಮೇಷನ್ ನೋಡ್ಬೋದು. ಅವ್ರ ಎಸ್ಟಿಮೇಷನ್ನು ನಮಗೆ ಎರ್ನಿಂಗ್ಸು 4.77 ಇದೆ, ಹಾಗೆ 13.32 ಇದೆ. ಇದು ನಮಗೇನಾದರೂ ಬೀಟಾಗಿ ಎವಿ ಎರ್ನಿಂಗ್ ಬಂತು ಅಂದರೆ ಅವಾಗ ಮಾತ್ರ ರಿವರ್ಸಲ್ ಆಗೋ ಅವಕಾಶ ಇರುತ್ತೆ. ಈಗಾದರೆ ರಿವರ್ಸಲ್ ಆಗಲ್ಲ. ಈಗೇನಾದರೂ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಅಲ್ಲಲ್ಲೂ ಒಂದು ಸತಿ ಜರಕ್ ಬರ್ಬೋದು. ಅಂದರೆ ಇಲ್ಲಿ ನಿಮ್ಗೆ ಈ ಒಂದು ಏರಿಯಾ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 646 650 ಈ ನಿಯರೆಸ್ಟಲ್ಲಿ ನಿಮಗೆ ರಿಪೀಟ್ ಒಂದು ಬೈಯಿಂಗ್ ಅನ್ನೋದು ಬರುತ್ತೆ. ಬೈಯಿಂಗ್ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಸ್ಗೆ ಅನುಕೂಲ ಇದೆ ಅಂತಲ್ಲ, ಇಲ್ಲಿಂದ ರ್ಯಾಲಿ ಬರುತ್ತೆ ಅಂತಲ್ಲ. ಓವರಾಲ್ ಆಗಿ ಫಾಲಿಂಗ್ ಕಂಟಿನ್ಯೂ ಆಗುತ್ತೆ. ಅಪ್ ಟು ನಿಮಗೆ 432ವರೆಗೂ ಫಾಲಿಂಗ್ ಕಂಟಿನ್ಯೂ ಆಗುತ್ತೆ. ಆನಂತರ ಈ ಒಂದು ಏರಿಯಾ ಬಂದಮೇಲೆ ನಂಗೆ ಸ್ವಲ್ಪ ಮೆನ್ಷನ್ ಮಾಡಿದ್ರೆ ನೀವು ಅಲ್ಲಿ ನಿಮಗೆ ಒಂದು ಮೂಮೆಂಟ್ ನೋಡಿ ಬೈಯಿಂಗ್ ನಡೀತಿದೆಯಾ ಇಲ್ಲಾಂದರೆ ಸೆಲ್ಲಿಂಗ್ ಏನೋ ಇನ್ನೂ ಕಂಟಿನ್ಯೂ ಆಗುತ್ತಾ, ಈ ಒಂದು ಏರಿಯಾನ ಬೀಟ್ ಮಾಡುತ್ತಾ ಅನ್ನೋದು ಈ ಒಂದು ಏರಿಯಾ ಬಂದ ಮೇಲೆ ನಾವು ಹೇಳ್ಬೋದು. ಓಕೆಯಾ? ಸೊ ಈ ಒಂದು ಏರಿಯಾ ಬಂದಮೇಲೆ ಇಂಟಿಮೇಷನ್ ಮಾಡೋದು ಮರ್ತೋಗಬೇಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಇಲ್ಲಿ ಬೈಯಿಂಗ್ ಮಾಡೋರು ಅಂತಂದರೆ ಎಷ್ಟು. ಈಗ ಯಾರಾದರೂ ಇಲ್ಲೇ ಬೈಯಿಂಗ್ ಮಾಡಿದ್ದೀರಾ, ಇನ್ನೂ ಇಲ್ಲಿಂದ ರ್ಯಾಲಿ ಬರುತ್ತೇನೋ ವೆಯ್ಟ್ ಮಾಡೋರು, ನೀವು ಸ್ವಲ್ಪ ಲಾಸ್ ಇದ್ರೂ ಹೆವಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನೆಗ್ಲಿಜಿಬಲ್ ಇನ್ವೆಸ್ಟ್ಮೆಂಟ್ ಆದರೆ ಈ ಒಂದು ಏರಿಯಾದಲ್ಲಿ ಆವ್ರೇಜ್ ಮಾಡ್ಕೊಳ್ಬಹುದು. ಆವ್ರೇಜ್ ಮಾಡಿಕೊಂಡ್ರೆ ನಿಮ್ಗೆ ಕನಿಷ್ಠ ಪಕ್ಷ 446 ಅಲ್ಲಿ 336 ಮಧ್ಯೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅಲ್ಲಿ ಅಟ್ಲೀಸ್ಟ್ ಅಂದರೆ ಆವ್ರೇಜಲ್ಲಿ ನಿಮಗೆ 440 ಆದರೂ ಬರುತ್ತೆ ಆವ್ರೇಜು. ಓಕೆಯಾ? ಸೊ ಅದು ನೀವು ಏನು ಒದ್ದಾಡೋ ಅವಶ್ಯಕತೆ ಇರಲ್ಲ. ಅದು ಯಾರಾದರೂ ಹೆವಿ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಈ ಒಂದು ಏರಿಯಾದಲ್ಲಿ ಮಾಡಿದರೆ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದೆ, ಪ್ರಾಫಿಟ್ ಇಲ್ಲ ಲಾಸ್, ಸದ್ಯಕ್ಕೆ ಪ್ರಾಫಿಟ್ ಆದರೆ ಇರಲ್ಲ, ಲಾಸ್ ಬುಕ್ ಮಾಡ್ಕೊಳ್ಳೋದೆ ಉತ್ತಮ. ಈ ಒಂದು ಏರಿಯಾದಲ್ಲಿ ಯಾರಾದರೂ ಬೈ ಮಾಡಿದರೆ ಪ್ರಾಫಿಟ್ಸ್ ಅನ್ನೋದು ಬುಕ್ ಮಾಡ್ಕೊಳ್ಳೋಕ್ಕೆ ತೊಂದರೆ ಇಲ್ಲ. ನಿಂಗೆ ರಿಪೀಟ್ ಏರಿಯಾಗೆ ಅನ್ನೋದು ಬರೋ ಒಂದು ಅವಕಾಶ ಜಾಸ್ತಿ ಇದೆ. ಇಲ್ಲಿಂದ ಸಡನ್ ರ್ಯಾಲಿ ಆದರೆ ಬರಲ್ಲ. ಈಗ ಬರೋ ಮೂಮೆಂಟ್ ಆದರೆ ತುಂಬ ಫಾಸ್ಟಾಗಿ ಡೌನ್ ಆಗೋ ಒಂದು ಮೂಮೆಂಟ್ ಆದರೆ ಕಾಣಿಸ್ತಿದೆ. ಮಂತ್ಲಿ ಚಾರ್ಟ್ ನಾವು ನೋಡ್ತಿರೋದು. ಸೊ ಮಂತ್ಲಿ ಚಾರ್ಟಲ್ಲಿ ನಮಗೆ ಡೌನ್ ಟ್ರೆಂಡ್ ಕಂಟಿನ್ಯೂ ಇದೆ. ಡೇ ಚಾರ್ಟಲ್ಲಿ ಹೋಗಿ ಒಂದು ಸತಿ ನೋಡೋಣ.
ಓಕೆ, ನೋಡಿ ಡೇ ಚಾರ್ಟಲ್ಲಿ ನೀವು ಗಮನಿಸ್ತಿದ್ದೀರಲ್ವ, ಕಂಟಿನ್ಯೂ ಆಗಿ ನಿಮಗೆ ನೋಡಿ ಇಲ್ಲಿ ಒಂದು ಅಪ್ಸೈಡ್ ರ್ಯಾಲಿ ಅನ್ನೋದು ಬಂದಿದೆ. ಯಾಕೆಂದರೆ ಅವ್ರಿಗೆ ಸೆಲ್ಲಿಂಗ್ಗೆ ಅನುಕೂಲವಾಗಿ ಏನು ಸ್ಟಾಕ್ಸು ಈಗ ಈ ಥರ ರ್ಯಾಲಿ ಬಂತು ಅಂದರೆ ನಮ್ಮಂಥ ಸಾಧಾರಣ ಇನ್ವೆಸ್ಟರ್ಸ್ ಏನಿರ್ತಾರೆ, ಇನ್ವೆಸ್ಟರ್ ಟ್ರೇಡರ್ ಆಗಲಿ, ಇಲ್ಲಿಂದ ಕಂಟಿನ್ಯೂ ರ್ಯಾಲಿ ಆಗ್ತಿದೆ, ಅಪ್ಸೈಡ್ ಮೂವ್ ಆಗ್ತಿದೆ ಅಂತ ಇಲ್ಲಿ ಬೈ ಮಾಡಿದ್ರು. ಓವರಾಲ್ ಆಗಿ ಏನಾಯಿತು, ಫಾಲಿಂಗ್. ನಿಮ್ಗೆ ಇಲ್ಲಿರೋ ಇದೇನಿರುತ್ತೆ, ನಿಮಗೆ ಇಲ್ಲಿ ಪ್ರಾಫಿಟ್ಸ್ ಏನು ಬಂದಿತ್ತು ನಿಮಗೆ ಅಪ್ಸೈಡ್, ಇಲ್ಲಿ ಡೌನ್ ಸೈಡ್ ಬೈ ಮಾಡಿದ್ದೀವಿ, ಪ್ರಾಫಿಟ್ ಬಂದಿದೆ ಅಂದ್ಕೊಂಡ್ರೆ ಅಲ್ಲಿಂದ ಓವರಾಲ್ ಲಾಸು. ಈ ಒಂದು ಏರಿಯಾದಲ್ಲಿ ಈಗ ಲಾಸ್ ಬುಕ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಈ ಒಂದು ಏರಿಯಾದಲ್ಲಿ ನಾರ್ಮಲ್ ಇನ್ವೆಸ್ಟರ್ಸ್ ಆದರೆ ಲಾಸ್ ಬುಕ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಓಕೆ, ಈ ಒಂದು ಏರಿಯಾದಲ್ಲಿ ಲಾಸ್ ಆದರೆ ಬುಕ್ ಮಾಡಿಕೊಂಡು ಒಳ್ಳೆಯದೇ, ಯಾಕೆಂದರೆ ಇನ್ನೂ ಫಾಲ್ ಕಂಟಿನ್ಯೂ ಆಗುತ್ತೆ. ನಾವು ವೀಕ್ಲಿ ಟ್ರೇಡ್ ನೋಡೋದಾದರೆ ನೋಡಿ, ಇನ್ನೊಂದು ಜರಗ್ ಬರೋ ಅವಕಾಶ ಇದೆ. ಇದ್ರ ಬಿಲೋ ಏನಿದೆ, ಇದ್ರ ಬಿಲೋ ಇನ್ನೊಂದು ಜರಗ್ ಬರುತ್ತೆ, ಬಟ್ ಓವರಾಲ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ನೀವು ಡೌನ್ ಟ್ರೆಂಡ್ ಏನಾದರೂ ಇಲ್ಲಿ ಕ್ಲೋಸ್ ಆಯಿತು ಅಂದ್ಕೋಬೇಡಿ. ನಿಮಗೆ ಈ ಒಂದು ಏರಿಯಾ ನಾನು ಏನು ಹೇಳ್ತೀನಿ 436, ಆ ಒಂದು ಏರಿಯಾದಿಂದನೇ ನಿಮ್ಮ ಡೌನ್ ಟ್ರೆಂಡ್ ಅನ್ನೋದು ಕಂಪ್ಲೀಟ್ ಆಗೋ ಅವಕಾಶ ಆದರೆ ಇದೆ. ಇಲ್ಲಿವರೆಗೂ ಬರೋಕ್ಕೆ ವೆಯ್ಟ್ ಮಾಡಿ. ಈಗ ಇನ್ವೆಸ್ಟ್ಮೆಂಟ್ ಆದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ಒಂದು ಎಕ್ಸ್ಪ್ಲೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ನೊಬ್ಬರಿಗೆ ಏನಾದರೂ ಅದು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ದಯವಿಟ್ಟು, ಹಾಗೆ ಲೈಕ್ ಮಾಡಿ.